ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೋದ ಕಂಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಈ ವ್ಲಾಗಲ್ಲಿ ಬಂದುಬಿಟ್ಟು ನಾನು 8th ಮಂತನ ಫೋಟೋಶೂಟ್ ಶೇರ್ ಮಾಡ್ತಾ ಇದ್ದೀನಿ. 8th ಮಂತಿಗೆ ಫೋಟೋಶೂಟ್ ಬಂದುಬಿಟ್ಟು ನಾವು ಹೊಸ ವರ್ಷದ 2025 ಏನಿದೆಯಲ್ಲ ಆ ಒಂದು ಥೀಮ್ದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ, ಟ್ವಿನ್ ಬೇಬೀಸ್ ಫೋಟೋಶೂಟ್ ಹೇಗಿರುತ್ತೆ ಅಂತ, ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು 2025 ಏನು ನಾವು ಫೋಟೋಶೂಟ್ ಮಾಡ್ತಾಯಿದ್ವಲ್ಲ, ಇಬ್ರಿಗೂ ತುಂಬಾ ಕಷ್ಟ ಆಯಿತು. ನೀವು ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ಬೋದು ಈ ಫೋಟೋಶೂಟ್ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸಿದ್ದೀನಿ. ಒಂದು ಪ್ಲೇನ್ ಶೀಟ್ ಮತ್ತು ಒಂದು ಸ್ವಲ್ಪ ಪೇಂಟಿಂಗ್ಸ್ ಮತ್ತು ಸೀಸರ್, ಅಷ್ಟೇ, ಇನ್ನೇನೂ ಇಲ್ಲ. ಸೊ ಪ್ಲೇನ್ ಶೀಟ್ ಮೇಲೆ 2000 ಅಂತ 2025 202 ಅಷ್ಟೇ ಬರಿಬೇಕು. ಅದಾದಮೇಲೆ ಪೇಂಟಿಂಗ್ ಮಾಡ್ತಾಯಿದ್ದೀವಿ. 5 ಬಂದುಬಿಟ್ಟು ಕೈಯಿಂದ ಪ್ರಿಂಟ್ ಇಡ್ಸೋಣ, ಕಲರ್ ಆ ಥರ ಅಂತ ಅಂದ್ಕೊಂಡ್ವಿ. ನೋಡಿ, ಲಾಸ್ಟಲ್ಲಿ ಫೈನಲ್ ಲಾಸ್ಟ್ ತನಕ ನೋಡಿ ವ್ಲಾಗ್ ಏನಾಗುತ್ತೆ ಅಂತ ಹೇಳಿ. ಇಬ್ಬರು ಪಾಪುಗಳ ಹ್ಯಾಂಡ್ ಪ್ರಿಂಟ್ ಸಿಕ್ತೋ ಇಲ್ವೋ ಅಂಥೇಳಿ. ಇನ್ನು ಇದು ಸ್ಟಾರ್ಟಿಂಗು, ಎಂಡ್ ತನಕ ನೋಡಿ ಗೊತ್ತಾಗುತ್ತೆ ನಿಮಗೆ. ಟ್ವಿನ್ ಬೇಬೀಸ್ಗಳ ಜೊತೆ ಫೋಟೋಶೂಟ್, ಟ್ವಿನ್ ಬೇಬೀಸ್ಗಳಿಗೆ ಫೋಟೋಶೂಟ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ನನಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಅಕ್ಕನ ಮಗಳು ಬರ್ತಾಳೆ. ಸರ್ ಹೋಯ್ತು, ಇಲ್ಲಾಂದರೆ ನಾನು ಒಬ್ಬಳೇ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಅಮ್ಮಂಗೆ ಅಷ್ಟು ಗೊತ್ತಾಗಲ್ಲ. ನಮ್ಮ ಅಮ್ಮಂಗೆ ಕ್ಯಾಮ್ರಾ ಕೊಟ್ಟು ವೀಡಿಯೋ ತೆಗಿಯಮ್ಮ ಅಂದರೆ ಸರಿಯಾಗಿ ವೀಡಿಯೋ ತೆಗಿಯೋಕ್ಕೆ ಬರಲ್ಲ. ಅದು ಪಾಸ್ ಆಗಿಬಿಟ್ಟಿರುತ್ತೆ, ಇಲ್ಲ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಾರೆ ಕ್ಯಾಮ್ರಾ. ಸೊ ಅವ್ರಿಗೆ ಪಾಪ ಅಷ್ಟು ಗೊತ್ತಾಗಲ್ಲ. ಇನ್ನು ಅದಲ್ಲದೆ ಟ್ವೀನ್ ಬೇಬೀಸ್ ಎಲ್ಲ ಇಬ್ಬರನ್ನ ಹಿಡ್ಕೊಂಡು ಫೋಟೋ ತೆಗಿಯೋಷ್ಟರಲ್ಲಿ ರಾಮ ಸಾಕಾಗೋಗ್ಬಿಡುತ್ತೆ. ಪಾಪ ಅವಳಿಗೆ ಯಾವಾಗ ರಜಾ ಇರುತ್ತೆ ಅವಾಗ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾ ಇರ್ತಾಳೆ. ಯಾವ್ದು ಮಾಡೋಣ, ಏನು ಪಿನಿ ಆ ಥರ ಎಲ್ಲ ಕೇಳಿಕೊಂಡು ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಬಂದರೆ ಪಾಪ ಸಾಯಂಕಾಲ ಹೋಗ್ತಾಳೆ. ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ, ಬಾ ಅಂತ ಹೇಳ್ಬಿಟ್ಟು ಅವಳಿಗೆ ಯಾವಾಗ ರಜಾ ಇರುತ್ತೆ ಅವಾಗ ಬಂದುಬಿಟ್ಟು ಒಂದು ದಿವಸದಲ್ಲಿ ಮಾಡ್ಕೊಳ್ತೀವಿ ಇಬ್ಬರೂ ಫೋಟೋಶೂಟ್. ಒಂದೇ ದಿವಸದಲ್ಲಿ ಇಬ್ರಿಗೂ ಮಾಡಿ ಮುಗಿಸ್ಬಿಡ್ತೀವಿ. ಅವಳಿಗೆ ಬೇರೆ ಇವನಿಗೆ ಬೇರೆ ಆ ಥರ ಏನೂ ಇಲ್ಲ. ಒಂದೇ ಥೀಮಲ್ಲಿ ಇಬ್ರಿಗೂ ಮಾಡಿ ಮುಗಿಸ್ಬಿಡ್ತೀವಿ. ಸೊ ತುಂಬ ಕಷ್ಟ ಆಗುತ್ತೆ ಟ್ವಿನ್ ಬೇಬೀಸ್ಗಳಿಗೆ ಫೋಟೋಶೂಟ್ ಮಾಡಬೇಕು ಅಂದರೆ. ಸೊ ನೀವು ಇಲ್ಲಿ ನೋಡಿದ್ರಲ್ಲ, 202 ರೆಡಿ ಆಯ್ತು. ಈಗ ಪೇಂಟಿಂಗ್ ಇನ್ನೊಂದು ಪೇಂಟ್ ಮಾಡ್ತಾ ಇದ್ದಾಳೆ. ತುಂಬ ಈಸಿ ಇದು ಮಾಡೋದು, ಬಟ್ ಪಾಪುಗಳ ಹತ್ರ ಹ್ಯಾಂಡ್ ಪ್ರಿಂಟ್ ತೊಗೊಳೋದು ಮಾತ್ರ ತುಂಬಾ ಕಷ್ಟ. ಅದರಲ್ಲಿ ನಮ್ಮ ಕೃಷ್ವಿ ಥರ ಪಾಪು ಇದ್ಬಿಟ್ರೆ ಅಂತೂ ತುಂಬ ಕಷ್ಟ ಆಗುತ್ತೆ. ಮುಂದೆ ನೋಡಿ ಹ್ಯಾಂಡ್ ಪ್ರಿಂಟ್ ಕೊಡ್ತಾಳೋ ಇಲ್ವೋ ನಿಮಗೆ ಗೊತ್ತಾಗುತ್ತೆ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಪ್ಲೀಸ್ ಫುಲ್ ವ್ಲಾಗ್ನ ವಾಚ್ ಮಾಡಿ, ಹಾಗೆ ನನ್ನ ಹಳೆ ವ್ಲಾಗ್ಸ್ನ ಸಹ ವಾಚ್ ಮಾಡಿ. ಸೊ ಪೇಂಟಿಂಗ್ ಎಲ್ಲ ಆಯಿತು. 202 ಅದೆಲ್ಲ ಪೇಂಟಿಂಗ್ ಮಾಡಿದ್ವಿ. ಈಗ ಬಂದುಬಿಟ್ಟು ಹಾರ್ಟ್ ಶೇಪ್ನ ಕಟ್ ಮಾಡ್ತಾ ಇದ್ದಾಳೆ. ರೆಡ್ ಕಲರ್ ಪೇಪರ್ ತೊಗೊಂಡು ಅದರಲ್ಲಿ ಸ್ಕೆಚ್ ಹಾಕ್ಕೊಂಡು ಹಾರ್ಟ್ ಶೇಪ್ನ ಕಟ್ ಮಾಡ್ತಾ ಇದ್ದಾಳೆ. ತುಂಬ ಈಸಿ ಇದು ಮಾಡೋದು. ಸಿಂಗಲ್ ಬೇಬಿ ಇದ್ದರೆ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು, ಬಟ್ ಟ್ವೀನ್ಸ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಸೊ ಇದೀಗ ರೆಡಿಯಾಗಿದೆ. ಇನ್ನು ಹಾರ್ಟ್ಸ್ನೆಲ್ಲ ಗಮ್ ಹಚ್ಬಿಟ್ಟು ಪೇಸ್ಟ್ ಮಾಡೋದು ಅಷ್ಟೇ. ನೀವಿಲ್ಲಿ ನೋಡ್ಬೋದು, ನಾನು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರು ಸೇರಿಕೊಂಡು ಹಚ್ತಾ ಇದ್ದೀವಿ. ಕೃಷ್ವಿ ಎದ್ದಿದ್ದಾಳೆ, ಕ್ರಿಯಾಂಶ್ ಮಲ್ಕೊಂಡಿದ್ದಾನೆ. ಸೊ ಅವ್ನು ಎದ್ದೊಳಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೋಬೇಕು. ನಾ ಹಚ್ಕೊಳ್ಳ ಗಮ್? ನಾನು ಎಷ್ಟು ಹುಚ್ಚೇದಿ ನೋಡಿ, ಇದು ಮಾಡೋದು ಮಾಡಿವಿ. ಇಲ್ಲಿ ಫೈಲ್ ಹಚ್ಚಿದ್ದೀನಿ. ಏನು ಹಚ್ಚಿ? ಇದು ಪಿಂಕ್ ಅಲ್ಲ, ಇಲ್ಲಿ ಕೈ ಇಡ್ತೀವಲ್ಲ. ಹೌದು, ಇಲ್ಲಿ ಒಂದು ಐತೆ. ತೆಗಿಲ್ಲ ಹಂಗಾರ ಇದು ಕೂಡ. ಗಮ್ ಹಚ್ಕೊಳ್ಳ ನಾನು ಒಂದೊಂದಕ್ಕೆ. ಎಲ್ಲಾದ್ರೂ ಹಚ್ಚ. ಸೊ ಕೇಳಿಸ್ಕೊಂಡ್ರೆ ನಮ್ಮ ಕೃಷ್ವಿ ಗಲಾಟಿ. ಅವಳು ಎದ್ದಿದ್ದಾಳಂದ್ರೆ ಹೀಗೆ ಇರುತ್ತೆ ಗಲಾಟಿ ನಮ್ಮ ಮನೇಲಿ. ನಾನಿಲ್ಲಿ ಗಮ್ ಅಂಟಿಸ್ಕೊಡ್ತಾ ಇದ್ದೆ ಹಾರ್ಟ್ ಶೇಪ್ಸ್ಗೆಲ್ಲ. ನಮ್ಮ ಅಕ್ಕನ ಮಗಳು ಅದನ್ನೆಲ್ಲ ಅಂಟಿಸ್ತಾ ಇದ್ಲು. ಹಾಗೆ ಇನ್ನೇನು ಮುಗಿಯೋಕ್ಕೆ ಬಂತು, ಎಲ್ಲ ಮುಗ್ದಿದೆ. ಇನ್ನು ಈ ಹಾರ್ಟ್ಸ್ ಅಷ್ಟೇ ಅಂಟಿಸ್ಬಿಟ್ರೆ ಒಂದು ಪ್ಲೇಟಲ್ಲಿ ಪೇಂಟ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಕೈಗೆ, ಫಿಂಗರ್ಸ್ಗೆ ಮತ್ತು ಕೈಗೆಲ್ಲ, ಹ್ಯಾಂಡ್ಗೆಲ್ಲ ಪೇಂಟ್ನ ಅಂಟಿಸ್ಬಿಟ್ಟು ಪ್ರಿಂಟ್ ತೊಗೊಳೋದು ಅಷ್ಟೇ.
ನೋಡಿ ನಮ್ಮ ಕೃಷ್ವಿ ಹ್ಯಾಂಡ್ ಪ್ರಿಂಟ್ ಕೊಡ್ತಾಳೋ ಇಲ್ವೋ ಅಂಥೇಳಿ. ಸೊ ಎಲ್ಲ ರೆಡಿಯಾಗಿದೆ, ನೀವು ಇಲ್ಲಿ ನೋಡ್ಬೋದು. ಈಗ ಪ್ಲೇಟಲ್ಲಿ ಪೇಂಟ್ಸ್ ಎಲ್ಲ ಹಾಕ್ಕೋಬೇಕು. ಫಸ್ಟ್ ಕೃಷ್ವಿದು ಮಾಡೋಣ ಅಂತಿದ್ವಿ, ಕೃಷ್ವಿ ಕೈನ ಅದರಲ್ಲಿ ಅದು ಬಿಟ್ಟು ಪೇಪರಲ್ಲಿ ಪ್ರಿಂಟ್ ತೊಗೊಳೋದು ಅಷ್ಟೇ. ನೋಡಿ ಇನ್ನೂ ಸ್ಟಾರ್ಟೇ ಆಗಿಲ್ಲ, ಆಗಲೇ ಅರಸ್ತಾ ಇದ್ದಾಳೆ. ಈ ಥರ ಪ್ಲೇಟಲ್ಲಿ ಫಸ್ಟ್ ಪಿಂಕ್, ಗ್ರೀನ್ ಮತ್ತು ರೆಡ್ ಆ ಥರ ಎಲ್ಲ ಕಲರ್ಸ್ನ ಈ ಥರ ಅಂಟಿಸ್ಕೊಂಡಿದ್ದೀವಿ, ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಕೃಷ್ವಿ ಕೈನ ಇಟ್ಬಿಟ್ಟು ಪ್ರಿಂಟ್ ತೆಗಿಯೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೀವಿ. ನೋಡಿ ಏನಾಗುತ್ತೆ ಅಂತೇಳಿ. ಸೊ ನೋಡಿದ್ರಲ್ಲ ಈ ಥರ. ಈಗ ಇಲ್ಲಿ ನಾವು ಟ್ರೈ ಮಾಡ್ತೀವಿ, ನೀವೇ ನೋಡಿ ಏನಾಗುತ್ತೆ ಅಂತೇಳಿ. ನಮ್ಮ ಅಮ್ಮಂಗೆ ವಿಡಿಯೋ ತೆಗಿಯಮ್ಮ ಅಂತ ಫೋನ್ ಕೊಟ್ಟರೆ ನಮ್ಮಮ್ಮ ನೋಡಿ ಫೋನ್ ಕ್ಯಾಮ್ರಾ ಎಲ್ಲಿ ಇಟ್ಟಿದ್ದಾರೆ, ಎಲ್ಲಿ ವಿಡಿಯೋ ತೆಗಿತಾ ಇದ್ದಾರೆ ಅಂಥೇಳಿ ನಮ್ಮಮ್ಮನ ಕಾನ್ಸಂಟ್ರೇಷನ್ ಎಲ್ಲ ನಮ್ಮ ಕೃಷಿ ಈ ಕೈ ಇಡೋದ್ರಲ್ಲಿನೇ ಇದೆ. ಪಿನ್ನಿ ನಾನು ಫೋಟೋ ತೆಗಿಬೇಕು, ಪಿನ್ನಿ ಮರ್ತೋಗ್ಬಿಟ್ಟು. ಅಯ್ಯ ಆಗಲೇ ಮಾಡ್ತದ ಅವಳು. ಚಿನ್ನಿಗ ಚಿನ್ನಿ ನೋಡಿ ನೋಡಿ ಕೊಡ್ಸು, ನಡು ಕೊಡ್ಸು. ಚಿನ್ನಿ ಇಲ್ಲಿ ಹುಡುಗ ಮಾಡಿ ಇಲ್ಲಿಗೆ. ನಮ್ಮ ದೀಪ ಸೈಡಲ್ಲಿ ನಗ್ತಾ ಇದ್ದಾಳೆ ನೋಡಿ. ಈ ಕಡೆ ಕೈ ಹೊಡಿತಾಳ, ಅದನ್ನ ಆ ಕಡೆ ಕೈ ಹೊಡಿವಲ್ಲ. ಯಾರನ್ನೊಬ್ರು ತೆಗಿಬೇಕು, ಒಬ್ರು ಫಿಂಗರ್ಸಿಗೆ ಮಾಡ್ಬೇಕು. ಪಿನ್ನಿ ತೆಗಿ, ಫಿಂಗರ್ಸ್ ಯಾರನ್ನೊಬ್ರಿಗೆ ಮಾಡ್ಬೇಕು. ಹಿಂಗೆ ಕೊಡ್ತೀವಿ, ಹಿಂಗೆ ಅಗಲ ಮಾಡ್ಬೇಕಾಯ್ತು, ಒಂದ್ ಕೈಲಿ ಹಿಡ್ಕೊಂಡು ಮಾಡಕ್ಕಾಗ್ತದೆ. ಮಾಡ್ಬೇಕು ಬರಂಗಿಲ್ಲ ಹಂಗ. ಇನ್ನೊಬ್ರು ಯಾರನ್ನ ಮಾಡಿದ್ದಮ್ಮ ಕತೆ. ವೈಟ್ ಪೇಂಟ್ ಹಚ್ಚಿಲ್ಲ ಆಯ್ತು ಅಲ್ಲೇ ಕಲರ್ ಆಯ್ತು. ಅಲ್ಲ ಇವಾಗ ಹೆಂಗ ಒಬ್ರು ಫೋಟೋ ತೆಗಿಬೇಕು. ರವಿ, ಏ ರವಿ, ರವಿ ಎಲ್ ಬಾ. ಬಳಕ ಹೇಳಿಲ್ಲ ಬರೋದಿಲ್ಲ ಹುಡುಗಿ ತಕ್ಕ. ಸೊ ನೋಡಿದ್ರಲ್ಲ ನಮ್ಮ ಕೃಷ್ವಿಯ ಹ್ಯಾಂಡ್ ಪ್ರಿಂಟ್ ಹೇಗಿತ್ತು ಅಂತ. ಅವಳ ಹತ್ರ ಹ್ಯಾಂಡ್ ಪ್ರಿಂಟ್ ತೆಗೆಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಸೊ ಅದನ್ನು ಅಲ್ಲಿಗೆ ಬಿಟ್ಬಿಟ್ವಿ. ಈಗ ಕ್ರಿಯಾನ್ಶನ್ ಹತ್ರ ಟ್ರೈ ಮಾಡ್ತಾ ಇದ್ದೀವಿ. ಅವ್ನು ಮಲ್ಕೊಂಡಿದ್ದ ಪಾಪ, ನಾನೇ ಕೆಳಗೆ ಇಳಿಸ್ಕೊಂಡು ಮಾಡಿದೆ, ಬಂತು. ಕ್ರಿಯಾನ್ಶನ್ನೇ ಹ್ಯಾಂಡ್ ಪ್ರಿಂಟ್ ಕೃಷ್ವಿ ಶೀಟಲ್ಲಿ ಇಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವಳಾಗಲೇ ಅದನ್ನು ಕೆಡಿಸ್ಬಿಟ್ಟಿದ್ಲು. ಸೊ ಇಲ್ಲಿ ಇನ್ನೊಂದು ಪೇಪರಲ್ಲಿ ಹ್ಯಾಂಡ್ ಪ್ರಿಂಟ್ನ ತೊಗೊಂಡು ಅದಕ್ಕೆ ಅಂಟಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಒಂದೇ ಸರಿ ಕೊಟ್ಟ ಅವನು, ಇನ್ನೊಂದು ಸರಿ ಕೊಡಲೇ ಇಲ್ಲ. ಅದಕ್ಕೆ ಮತ್ತೆ ಕೃಷ್ವಿ ಶೀಟ್ಗೆ ಮತ್ತೆ ಅವಳೇನು ಕೆಡಿಸಿದ್ಲಲ್ಲ ಆ ಜಾಗಕ್ಕೆಲ್ಲ ವೈಟ್ ಪೇಂಟ್ನ ಅಂಟಿಸ್ಬಿಟ್ಟು ಮತ್ತೆ ಅವಳು ಕೈಯಿಂದ ಆದರೂ ಕೊಡಲ್ಲ ಅಂತ ಹೇಳ್ಬಿಟ್ಟು ಕಾಲಿಂದ ತೊಗೊಳ್ಳೋಣ ಅಂತೇಳಿ ಕಾಲಿಂದ ತೊಗೊಂಡ್ವಿ ಪ್ರಿಂಟ್ನ. ಇವಾಗ ಕರೆಕ್ಟ್ ಬಂತು ನೋಡಿ. ಕರೆಕ್ಟ್. ಸೊ ನೀವು ಇಲ್ಲಿಗ ನೋಡ್ಬೋದು ಕೃಷ್ವಿಯ ಕಾಲಿಂದ ಪ್ರಿಂಟ್ ತೊಗೊಳ್ತಾ ಇದ್ದೀವಿ. ನಾನಿಲ್ಲಿ ಫೀಟ್ ಮಾಡಿಸ್ತಾ ಇದ್ದೀನಿ. ದೀಪ ಬಂದುಬಿಟ್ಟು ಕಾಲಿಗೆಲ್ಲ ಪೇಂಟ್ ಹಚ್ಬಿಟ್ಟು ಶೀಟ್ ಮೇಲೆ ಪ್ರಿಂಟ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೂ ತುಂಬ ಕಷ್ಟ, ಅವಳು ಕಾಲೇ ಕೊಡ್ತಾ ಇಲ್ಲ. ಅದು ಮುಟ್ಟಿದ್ರೆ ಸಾಕು ಹೆಂಗೆ ಆಡ್ತಾ ಇದ್ದಾಳೆ. ಹಾಗೂ ಈಗ ಮಾಡಿ ಕಷ್ಟಪಟ್ಟು ಫೈನಲಾಗಿ ಕೃಷ್ವಿದು ಕಾಲಿಂದು ಪ್ರಿಂಟ್ ತೊಗೊಂಡ್ವಿ. ಹಿಂಗೆ ಎತ್ತಿ ಹಿಂಗೆ ಇಟ್ಬಿಡ್ತೀನಿ, ಕಾಲು ಒತ್ತಿ ಬಿಡ್ರಿ. ಸೊ ನೋಡಿದ್ರಲ್ಲ ನಮ್ಮ ಕೃಷ್ವಿಯ ಕಾಲ್ ಪ್ರಿಂಟ್ ಈ ಥರ ಬಂದಿದೆ. ಅವಳು ಸ್ವಲ್ಪ ಶೇಕ್ ಮಾಡಿಬಿಟ್ಲು ಲಾಸ್ಟಲ್ಲಿ. ಸೊ ಅದು ಸ್ವಲ್ಪ ದಪ್ಪ ಬಂತು ಅಷ್ಟೇ, ಆದ್ರೂ ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ಬೋದು. ಫೈನಲ್ ಲುಕ್ ಬಂದ್ಬಿಟ್ಟು ಈ ಥರ ಇದೆ. ಇದು ಕ್ರಿಯಾನ್ಶಂದು ಅವನದು ಕೈಯಿಂದ ಪ್ರಿಂಟ್ ತೊಗೊಂಡ್ವಿ, ಕೃಷ್ವಿದು ಕಾಲಿಂದ ಪ್ರಿಂಟ್ ತೊಗೊಂಡ್ವಿ. ಹೆಣ್ಮಕ್ಳು ಏನೇ ಆದರೂ ಲಕ್ಷ್ಮಿ ಸಮಾನ, ಲಕ್ಷ್ಮಿ ಥರ ಅಲ್ವಾ. ಸೊ ಅವಳದು ಫೈನಲಾಗಿ ಕಾಲು ಬಂದಿದೆ ಪ್ರಿಂಟ್. ಬಟ್ ಓಕೆ ನೋಡಿ ಈ ಥರ ಬಂದಿದೆ.
ತುಂಬ ಚೆನ್ನಾಗಿ ಬಂದಿದೆ. ಒಂದು ಏನಂತಾರೆ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅದನ್ನು. ಹಾಗೆ ನಗುನೂ ಬರ್ತಾ ಇದೆ, ಎಷ್ಟು ಕಷ್ಟಪಟ್ಟು ತೆಗೆದ್ವಲ್ಲ ಅಂತ ಹೇಳ್ಬಿಟ್ಟು. ರೀಲ್ಸಲ್ಲೆಲ್ಲ ನೋಡಿದಾಗ ಅಯ್ಯೋ ಎಷ್ಟು ಈಸಿ ಅಲ್ಲ ಅಂತ ಅನಿಸುತ್ತೆ, ಬಟ್ ಅದನ್ನು ನಾವು ಟ್ರೈ ಮಾಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತೇಳಿ. ಅದರಲ್ಲೂ ಟ್ವೀನ್ ಬೇಬೀಸ್ ತೆಗಿಬೇಕಂದ್ರೆ ತುಂಬಾ ಕಷ್ಟ. ಬೆಳಗ್ಗೆಯಿಂದ ಟ್ರೈ ಮಾಡಿದ್ದೀವಿ, ಸಂಜೆ 6-7 ಗಂಟೆ ಆಯಿತು ಮುಗಿಸೋಕ್ಕೆ ನಮ್ಮದು. ಸೊ ಫೈನಲಾಗಿ ಕ್ರಿಯಾನ್ಸ್ದು ಹ್ಯಾಂಡ್ ಪ್ರಿಂಟ್, ಕೃಷ್ವಿದು ಕಾಲಿಂದು ಪ್ರಿಂಟ್ ಬಂತು. ಸೊ ಈ ಥರ ಇತ್ತು ನಮ್ಮ ಹೊಸ ವರ್ಷದ ಫೋಟೋಶೂಟ್ ಟ್ವೀನ್ ಬೇಬೀಸ್ಗಳ ಜೊತೆ. ಕೃಷ್ವಿ ಅಂತೂ ಒಂದು ಸಿನಿಮಾ ತೋರಿಸ್ಬಿಟ್ಲು ಪ್ರಿಂಟ್ ತಕ್ಕೊಳ್ಳೋಕ್ಕೆ. ಸೊ ಈ ಥರ ಇದೆ, ನೀವಿಲ್ಲಿ ನೋಡ್ಬೋದು. ಸೊ ಫೋಟೋಶೂಟ್ನೂ ಸಹ ಮಾಡಿದ್ವಿ, ಅದನ್ನು ನಾನು ನಿಮಗೆ ಶೇರ್ ಮಾಡಿಲ್ಲ. ಪಾಪುಗಳದ್ದು ಫೋಟೋಸ್, ಜಸ್ಟ್ ಫೋಟೋಸ್ ಅಷ್ಟೇ, ಖಾಲಿ ಫೋಟೋಸ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಗೋಡೆಗೆ ಅಂಟಿಸ್ಬಿಟ್ಟು ಅವೆರಡನ್ನು ಕ್ರಿಯಾನ್ಶಿಂದ ಕೆಳಗಡೆ ಕ್ರಿಯಾನ್ಶಿನ್ ಕುಡಿಸಿದ್ವಿ, ಕೃಷ್ವಿ ಕಾಲಿಂದ ಪ್ರಿಂಟ್ ಕೆಳಗಡೆ ಕೃಷ್ವಿನ ಕುಡಿಸಿದ್ವಿ. ಆ ಕಡೆ ಈ ಕಡೆ ಗೊಂಬೆಗಳನ್ನ ಇಟ್ಬಿಟ್ಟು 8 ಮಂತ್ಸ್ ಅಲ್ವಾ, ಸೊ 8 ಮಂತ್ಸ್ದು ಇಟ್ಬಿಟ್ಟು ಫೋಟೋಶೂಟ್ ಮಾಡಿದ್ವಿ. ಸೊ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ. ಐ ಹೋಪ್ ನಿಮಗೆ ಈ ಫೋಟೋಶೂಟ್ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.